ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9001111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮ್ಮೊಟ್ಟಿಗೆ ರಾಯರಿಗೆ ಸಂಬಂಧಿಸಿದಂತಹ ಯಾವುದೇ ಪೂಜೆಯ ಬಗ್ಗೆ ಅಥವಾ ವ್ರತ ಅನುಷ್ಠಾನದ ಬಗ್ಗೆ ನಿಮ್ಮೊಟ್ಟಿಗೆ ಮಾಹಿತಿಯನ್ನು ಹಂಚ್ಕೋತಿಲ್ಲ. ಬದಲಾಗಿ ರಾಯರ ವಿಚಾರದಲ್ಲಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾವನ್ನು ಗಮನಿಸ್ತಾ ಇದ್ದರೆ ಬಹಳ ಒಂದು ಅನಾಚಾರಗಳು ನಡೀತಾ ಇರುವಂತಹದ್ದು. ಒಬ್ಬರನ್ನ ಗಮನಿಸಿ ಒಬ್ಬರು, ಒಬ್ಬರನ್ನ ಗಮನಿಸಿ ಒಬ್ಬರು. ರಾಯರ ವಿಚಾರದಲ್ಲಿ ಎಂದಿಗೂ ಸಹ ಕ್ಷಮಿಸಲಿಕ್ಕೆ ಆಗದಿದ್ದಂತಹ ತಪ್ಪುಗಳನ್ನು ಮಾಡ್ತಾ ಇರುವಂತಹದ್ದು. ಏಕೆಂತಂದರೆ ಯಾತಕ್ಕೋಸ್ಕರ ನಾವು ಈ ವಿಚಾರಗಳನ್ನ ಮಾತಾಡಬೇಕು ಅಂತಂದಾಗ, ನಿಮ್ಮೆಲ್ಲರ ಆರಾಧ್ಯ ದೈವವಾದಂತಹ ಗುರುರಾಯರನ್ನು ನಾವು ಭಕ್ತಿಯಿಂದ ಪೂಜಿಸುವಂತಹದ್ದು, ಪ್ರೀತಿಸುವಂತಹದ್ದು ಎಷ್ಟು ಮುಖ್ಯ ಆಗುತ್ತೋ ಹಾಗೆ ಈ ಥರ ಅನಾಚಾರಗಳನ್ನು ತಿಳ್ಕೋಬೇಕಾಗಿರೋದು ಮತ್ತು ಗೊತ್ತಿಲ್ಲದಲೇ ಇರುವಂತಹವರಿಗೆ ನಾವು ಸಹ ತಿಳಿಸಿ ಈ ರೀತಿ ಮೋಸಗಳನ್ನ ನಂಬಬೇಡಿ ಅಂತ ಹೇಳುವಂತಹ ಕೆಲಸಗಳನ್ನು ಮಾಡುವಂತಹದ್ದು ಸಹ ನಮ್ಮ ಜವಾಬ್ದಾರಿಯಾಗಿರುತ್ತೆ. ಏಕೆಂತಂದರೆ ರಾಯರ ಗೌರವಕ್ಕೆ ಅಲ್ಲಿ ಚ್ಯುತಿ ಬರ್ತಾ ಇದೆ ಕೆಲವರಿಂದ ಅಂತಂದಾಗ ನಾವು ಅಲ್ಲಿ ಧ್ವನಿಯನ್ನು ಎತ್ತಲೇಬೇಕಾಗಿರುವಂತಹ ಅನಿವಾರ್ಯತೆ ಇದ್ದೇ ಇರುತ್ತೆ. ಕೆಲವರಿಗೆ ರಾಯರು ಅಂತಂದರೆ ಹೇಗಾಗಿದೆ ಅಂತಂದರೆ ಅವರ ಪ್ರತಿಷ್ಠೆಗಳನ್ನ ಹೆಚ್ಚಿಸ್ಕೋಬೇಕು. ಸೋಷಿಯಲ್ ಮೀಡಿಯಾನಲ್ಲಿ ಅವರು ಫೇಮಸ್ ಆಗಬೇಕು, ಲಕ್ಷಾಂತರ ಜನ ಅವರಿಗೆ ಫಾಲೋವರ್ಸ್ ಬೇಕು. ಫಾಲೋವರ್ಸ್ ಜಾಸ್ತಿ ಆಗ್ತಿದ್ದಂಗೆ ಆಟೋಮೆಟಿಕ್ಕಾಗಿ ವ್ಯೂಸ್ ಜಾಸ್ತಿ ಆಗುತ್ತೆ. ಯೂಟ್ಯೂಬಲ್ಲಿರಬಹುದು, ಇನ್ಸ್ಟಾಗ್ರಾಮಲ್ಲಿರಬಹುದು. ಆ ವ್ಯೂಸಿಂದ ಅವ್ರಿಗೆ ದುಡ್ಡುಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇಯ್ನಿಗೇನು, ರಾಯರನ್ನು ಅಡ್ಡ ಇಟ್ಕೊಂಡು ದುಡ್ಡು ಮಾಡಬೇಕು, ಮಾಡೋ ಥರದಲ್ಲೆಲ್ಲ ದುಡ್ಡು ಮಾಡಬೇಕು. ಅದರ ಜೊತೆಗೆ ಅವರು ಫೇಮಸ್ ಆಗಿಬಿಡಬೇಕು. ಇದಕ್ಕೋಸ್ಕರ ಏನು ಮಾಡ್ತಿದ್ದಾರೆ ಅಂತಂದರೆ, ರಾಯರ ಫೋಟೋ ಮೇಲೆ ಹೂವನ್ನು ಬೀಳೋ ಹಾಗಿಟ್ಟು ವಿಡಿಯೋವನ್ನು ಮಾಡ್ಕೊಳ್ಳೋದು. ಈ ವಿಚಾರವಾಗಿ ಈಗ ಆಲ್ರೆಡಿ ತುಂಬ ಮಾತಾಡಿದ್ದೀವಿ. ನನ್ನ ಚಾನಲ್ನಲ್ಲೂ ಕೂಡ ನಾನು ಮಾತಾಡಿದ್ದೀನಿ. ಯಾಕಂದರೆ ಇತ್ತೀಚೆಗೆ ಒಬ್ಬರನ್ನು ನೋಡ್ಕೊಂಡು ಒಬ್ಬರು ಮಾಡುವಂತಹದ್ದು ಇದು ಜಾಸ್ತಿ ಆಗಿಬಿಟ್ಟಿದೆ. ರಾಯರು ಹೂಪ್ರಸಾದ ಕೊಡೋದೇ ಇಲ್ವಾ? ಹಾಗಾದರೆ ಖಂಡಿತ ಕೊಡ್ತಾರೆ. ಯಾರಿಗೆಲ್ಲ ಮನೆಯಲ್ಲಿ ರಾಯರಿಂದ ಹೂಪ್ರಸಾದವನ್ನು ನೋಡುವಂತಹ ಭಾಗ್ಯ ಸಿಕ್ಕಿದೆ ಅಂತಹವರಿಗೆ ಅವರ ಹೂಪ್ರಸಾದ ಸತ್ಯವಾಗಿ ಆಗುವಂತಹ ವಿಡಿಯೋಗಳು ಹೇಗಿರುತ್ತೆ ಅನ್ನುವಂತಹದ್ದು, ಆ ಹೂಪ್ರಸಾದ ಆಗೋ ರೀತಿ ಇರುತ್ತಲ್ವ, ಅದನ್ನು ನೋಡಿದ್ರೇ ಗೊತ್ತಾಗುತ್ತೆ. ಅದರ ಜೊತೆಗೆ ಯಾರು ಇವರು ನಾಟಕಕ್ಕೋಸ್ಕರ ಒಂದು ಹೂವನ್ನು ಬೀಳೋ ಹಾಗೆ ವಿಡಿಯೋ ಮಾಡ್ತಾರಲ್ಲ, ತುದಿನಲ್ಲಿ ಇಟ್ಟು ಬೀಳೋ ಥರದಲ್ಲಿ ಅಥವಾ ಎಡಿಟ್ಗಳನ್ನ ಮಾಡಿ, ಅದೂ ಸಹ ನೋಡ್ತಿದ್ದಂಗೆ ಇದು ಫೇಕ್ ವಿಡಿಯೋ ಇವರು ಮಾಡಿದ್ದಾರೆ ಅನ್ನೋಂತಹದ್ದು ಸಹ ಗೊತ್ತಾಗುತ್ತೆ. ದಯಮಾಡಿ ಎರಡರ ಅಂತರವನ್ನು ನೀವು ತಿಳಿದುಕೊಳ್ಳಿ. ಇನ್ನೊಂದು, ಏನಕ್ಕೋಸ್ಕರ ನಾವು ವಿಡಿಯೋ ಮಾಡ್ಕೋಬೇಕು? ರಾಯರಿಂದ ಹೂಪ್ರಸಾದ ದೊರೆಯೋ ಅಂತಹದ್ದನ್ನು ನಾವು ಪ್ರಶ್ನೆಗಳನ್ನು ಕೇಳ್ತೀವಲ್ವ, ಏನಕ್ಕೆ ವಿಡಿಯೋ ಮಾಡ್ಕೋತೀರಾ? ಏನು ಮಾಡ್ಕೊಂಡು ಹಾಕುವಂತಹದ್ದೇನು? ಯಾರೆಲ್ಲ ಮನಸ್ಫೂರ್ತಿಯಾಗಿ ನಾವು ರಾಯರನ್ನು ಪ್ರೀತಿಯಿಂದ ಪೂಜಿಸಿ ಆರಾಧಿಸ್ತೀವಲ್ವ, ಅಂತಹ ಪ್ರತಿ ಮನೆಯಲ್ಲೂ ಅವರು ಹೂಪ್ರಸಾದ ಕೊಡ್ತಾರೆ. ಅದನ್ನು ವಿಡಿಯೋ ಮಾಡ್ಕೊಂಡು ಹಾಕುವಂತಹದ್ದೇನು? ಪ್ರಪಂಚದಲ್ಲಿ ನಮ್ಮಂತಹ ಭಕ್ತರು ಇನ್ಯಾರೂ ಇಲ್ಲ ಅಂತ ಹೇಳಿ ತೋರಿಸ್ಕೊಳ್ಳುವಂತಹ ವಾಂಚಲ್ಯನ ನಿಮಗೆ? ರಾಯರು ಮಹಾಮಹಿಮರು. ನಾವು ಪ್ರೀತಿಯಿಂದ ಭಕ್ತಿಯಿಂದ ಒಂದು ಎಳೆ ತುಳಸಿಯನ್ನು ಅವ್ರಿಗೆ ಸಮರ್ಪಣೆ ಮಾಡಿ ನೀವು 2 ತುಪ್ಪದ ದೀಪ ಹಚ್ಚಿದ್ರೂ ಕೂಡ ಅವ್ರು ಕೊಡಬೇಕು ಅಂತಂದರೆ ಅಲ್ಲಿ ಸಹ ಹೂಪ್ರಸಾದ ಕೊಟ್ಟೇ ಕೊಡ್ತಾರೆ ನಮಗೆ. 2 ದೀಪ ಹಚ್ಚಿದ್ರೂ ಸಾಕು, ಕೂತ್ಕೊಂಡೇನು ಗಂಟೆಗಟ್ಟಲೆ ಅವರ ಸ್ತೋತ್ರ ಪಠನೆ ಮಾಡಬೇಕು ಅಂತೇನೂ ಇಲ್ಲ. ಅಂಥದ್ರಲ್ಲಿ ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಹೂಪ್ರಸಾದ ಕೊಡುವಂತಹ ವಿಡಿಯೋ ಮಾಡಿ ಅಪ್ಲೋಡ್ ಮಾಡುವಂತಹ ಅವಶ್ಯಕತೆ ಏನು ನಿಮಗೆ? ಎಷ್ಟೋ ಸಾರ್ತಿ ನಮ್ಮ ಮನೆಯಲ್ಲಿ
ಅಂದರೆ ಕೆಲವೊಂದು ಸರ್ತಿ ಪಟ್ಟಂತ ಕೊಟ್ಬಿಡ್ತಾರೆ ರಾಯರು, ನಾನು ನೋಡೋದು ಹಾಗೆ. ಇನ್ನೊಂದೊಂದು ಸರ್ತಿ ಏನಾಗ್ತಿರುತ್ತೆ, ಈ ಹೂ ನಿಧಾನವಾಗಿ ಜರುಗ್ತಾ 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 ಬೀಳ್ತಾ ಇರುತ್ತೆ. ಆ ಜರುಗ್ತಾ ಅದು ಬೀಳುತ್ತೆ ಅಂತ ಗೊತ್ತಿದ್ದೂ ನಾನು ಎಷ್ಟೋ ಸರ್ತಿ ವಿಡಿಯೋ ಆನ್ ಮಾಡಲ್ಲ, ಮೊಬೈಲ್ ಆನ್ ಮಾಡಲ್ಲ, ನಾನು ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದು ಇಲ್ಲ. ಏನಕ್ಕೋಸ್ಕರ ಮಾಡ್ಕೋಬೇಕು? ಇನ್ನು ನಾನು ಯಾವಾಗಾದರೂ ಮೊನ್ನೆ ಆರಾಧನೆ ಸಮಯದಲ್ಲಿ ಮಾತ್ರ ಒಂದು ವಿಡಿಯೋ ಹಾಕಿದ್ದೆ ಶಾರ್ಟ್ಸಲ್ಲಿ ಅದು ನಾನು ಮಾಡೋಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಹೂಪ್ರಸಾದ ಆಯಿತು. ಏನಕ್ಕೆ ಮಾಡ್ಕೋಬೇಕು? ಎಲ್ಲರ ಮನನಲ್ಲೂ ಹೂಪ್ರಸಾದ ಆಗುತ್ತೆ. ಏನು ಅದನ್ನು ಕ್ಯಾಪ್ಚರ್ ಮಾಡಿಕೊಂಡು ರಾಯರನ್ನು ಇಟ್ಕೊಂಡು ನಾವು ವ್ಯೂಸ್ ಪಡ್ಕೋಬೇಕಾ? ಪ್ರಪಂಚದಲ್ಲಿ ಯಾರೂ ಮಾಡ್ದಿಲ್ದಿದ್ದ ಪೂಜೆನ ನಾವು ಮಾಡ್ತಿದ್ದೀವ. ಇವತ್ತು ಹಾರಾಡಿಕೊಂಡು ತೋರಾಡಿಸ್ಕೊಂಡು ನಾವು ಏನು ಪೂಜೆ ಮಾಡ್ತಿದ್ದೀವಿ ಅಂತ ನೀವು ಬಡ್ಕೋತಿರಲ್ಲ, ನಿಮಗಿಂತ ಅವರನ್ನು ಎಷ್ಟೋ ಜನ ಕಂಡು ಕಾಣದ ಹಾಗೆ, ಎಲೆ ಮರೆ ಕಾಯಿ ಹಾಗೆ ಅವರನ್ನು ಉಸಿರನ್ನಾಗಿ ಮಾಡಿಕೊಂಡು ಬದುಕ್ತಾ ಇರುವಂತಹವರು, ಸ್ಮರಿಸ್ತಾ ಇರುವಂತಹವರು ಎಷ್ಟೋ ಜನ ಇದ್ದಾರೆ. ನಾವು ಯಾವತ್ತೇ ಆಗಲಿ ನಮ್ಮ ಮನೆಯಲ್ಲಿ 2 ದೀಪ ಹಚ್ಚಿದ್ರೆ, ಪೂಜೆ ಮಾಡಿದ್ರೆ, ಅದನ್ನು ನಮಗೂ ರಾಯರಿಗೂ ಗೊತ್ತಿರಬೇಕು. ಏನಕ್ಕೋಸ್ಕರ ಹಾಕಬೇಕು ನೀವು ವಿಡಿಯೋಸನ್ನು? ಏನಕ್ಕೋಸ್ಕರ ವಿಡಿಯೋಸನ್ನು ಹಾಕಬೇಕು? ಅದನ್ನು ನೋಡಿ 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 ಇನ್ನೊಂದಷ್ಟು ಜನ ನಿಮ್ಮ ಬಳಿ ಬರಲಿ, ಅವ್ರಿಗೊಂದಷ್ಟು ಮೋಸ ಮಾಡಿ ಅವರಿಂದ ಒಂದಷ್ಟು ಹಣ ಕಿತ್ಕೊಳ್ಬೇಕು ಅಂತನ? ಸುಮಾರಷ್ಟು ನಡೆದಿದೆ ಫ್ರಾಡ್ಗಳು, ಸುಮಾರಷ್ಟು. ನಾವು ರಾಯರಿಂದ ಹೂಪ್ರಸಾದ ಕೇಳ್ತೀವಿ ಅಂತಂದು ದುಡ್ಡುಗಳ್ನ ಇಸ್ಕೊಳ್ಳೋ ಅಂತಹದ್ದು, ಅವರನ್ನು ಬ್ಲಾಕ್ ಮಾಡೋ ಅಂತಹದ್ದು ಎಲ್ಲವೂ ಸಹ ನಡೆದಿದೆ. ನೀವು ಹುಷಾರಾಗಿರಿ ಅಷ್ಟೇ. ಇಂಥವರನ್ನು ನಂಬಲಿಕ್ಕೆ ಹೋಗಬೇಡಿ. ಯಾರೆಲ್ಲ ನನ್ನ ಚಾನಲನ್ನು ನಾನು ಹೇಳ್ಕೊಡುವಂತಹ ರಾಯರ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನೋಡುವಂಥವ್ರು ಇರ್ತೀರ, ಅದರ ಜೊತೆಯಲ್ಲಿ ಏನು ಈ ಥರ ಎಲ್ಲ ಡ್ರಾಮಾಗಳನ್ನ ಆಡ್ತಾರಲ್ಲ ಅಂಥವರೂ ಸಹ ನನ್ನ ವಿಡಿಯೋಸನ್ನು ನೋಡ್ತಿದ್ದಾರೆ. ಅಂತಹವರಿಗೆ ನಾನು ಹೇಳೋದು ಒಂದೇ ಮಾತು, ನೋಡಿ, ಯಾರೇ ಆಗಿರಬಹುದು, ನಾವು ಮನೆಯಲ್ಲಿ ಒಂದು ರಾಯರ ಫೋಟೋಗೆ ಒಂದು ಹೂವನ್ನು ಇಟ್ಟು 2 ದೀಪ ಅಲ್ಲಿ ಹಚ್ಚಿದ್ವಿ ಅಂದ ತಕ್ಷಣ ಅಲ್ಲಿ ರಾಯರ ಸಾನ್ನಿಧ್ಯ ಇರುತ್ತೆ. ನಿಮ್ಮ ಅಂತಸ್ಸಾಕ್ಷಿಯಾಗಿ ನೀವು ರಾಯರ ಭಕ್ತರೇ ಆಗಿದ್ದರೆ ಅವರ ಮುಂದೆ ದೀಪವನ್ನು ಹಚ್ಚಿಬಿಟ್ಟು ನೀವು ಹೂ ಬೀಳೋ ಹಾಗೆ ಹೂವನ್ನು ಅವರ ಫೋಟೋ ಮೇಲೆ ಇಟ್ಟುಬಿಟ್ಟು ಆ ಬೀಳೋ ಅಂತಹದ್ದನ್ನು ನೀವು ವಿಡಿಯೋ ಮಾಡ್ಕೊತೀರಲ್ವ, ನಿಮಗಲ್ಲಿ ರಾಯರಿದ್ದಾರೆ ಅನ್ನೋಂತಹ ಭಯ ಭಕ್ತಿ ನಿಮ್ಮ ಮನಸ್ಸಿನಲ್ಲಿದೆಯಾ? ಇಷ್ಟು ನಿಮ್ಮನ್ನು ಪ್ರಶ್ನೆ ಮಾಡ್ಕೊಳ್ಳಿ. ಅಲ್ಲಿ ರಾಯರಿರ್ತಾರೆ, ನೀವು ನಾಟಕವಾಗಿ ಹೂ ಹಾಕಿ ದೀಪ ಹಚ್ಚಿದ್ರೂ ಕೂಡ ಅಲ್ಲಿ ರಾಯರಿರ್ತಾರೆ. ರಾಯರು ನೋಡಲ್ವಾ? ರಾಯರಿಗೆ ಗೊತ್ತಾಗಲ್ವಾ? ಇಡೀ ಪ್ರಪಂಚದಲ್ಲಿ ನಡೆಯುವಂತಹದ್ದೆಲ್ಲವನ್ನು ಸಹ ಕುಳಿತಲ್ಲೇ ತಿಳಿಯುವಂತಹ ಪರಮಾದ್ಭುತವಾದಂತಹ ಶಕ್ತಿ ಇರುವಂತಹ ಮಹಾಮಹಿಮರವರು. ನೀವು ಆಡೋವಂತಹ ನಾಟಕ ರಾಯರ ಕಣ್ಣಿಗೆ ಬೀಳಲ್ವಾ? ಎಲ್ಲನೂ ನೋಡ್ತಿರ್ತಾರೆ. ಒಂದು ನಾನು ಹೇಳ್ತೀನಿ, ಈ ಥರ ಬಹಳಷ್ಟು ದಿವಸಗಳಿಂದ ರಾಯರ ವಿಚಾರದಲ್ಲಿ ಏನೆಲ್ಲ ನಾಟಕಗಳನ್ನ ಆಡಿದ್ರಲ್ಲ ಅಂಥವ್ರು ಇವತ್ತು ಬೀದಿಗೆ ಬಂದುಬಿಟ್ಟಿದ್ದಾರೆ. ಆಡಬಾರದ್ದು ರಾಯರ ವಿಚಾರದಲ್ಲಿ, ಮಾಡಬಾರದ್ದು ಯಾರೆಲ್ಲ ಮಾಡಿದ್ರೋ ಬೀದಿಗೆ ಬಂದಿದ್ದಾರೆ. ಎಷ್ಟು ನಾವು ನಂಬಿದ್ರೆ ಅವರು ಕೈ ಹಿಡಿದು ಒಂದೊಂದು ಹೆಜ್ಜೆನೂ ನಡೆಸ್ಕೊಂಡು ಹೋಗಿ ನಮಗೆ ಜೀವನದಲ್ಲಿ ಒಳಿತನ್ನು ಮಾಡ್ತಾರೆ ಅನ್ನೋಂತಹದ್ದು ಎಷ್ಟು ಸತ್ಯವೋ, ಹಾಗೆ ಅವರ ವಿಚಾರದಲ್ಲಿ ಇವತ್ತು ಏನೋ ತತ್ಕ್ಷಣಕ್ಕೆ ನಿಮಗೆ ಬಹಳ ಒಂದು ಚಂದ ಅನ್ನಿಸ್ತಿರಬಹುದು, ದುಡ್ಡನ್ನು ಮಾಡ್ಕೋತಿರ್ಬೋದು, ಹೆಸರನ್ನು ಗಳಿಸ್ತಿರಬಹುದು. ನೀವು ಆಡೋವಂತಹ ನಾಟಕಗಳ ಅಥವಾ ನೀವು ಮಾಡ್ತಾ ಇರುವಂತಹ ಕರ್ಮಗಳ ಒಂದು ಪಟ್ಟಿ ರಾಯರ ಹತ್ರ ಇರುತ್ತೆ. ಅವರು ಮುನಿದ್ರು ಅಥವಾ ಒಂದು ಕೆಟ್ಟದ್ದನ್ನು ನಿಮಗೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತಂದರೆ ಅದನ್ನು ಯಾವ ದೈವವೂ ಸಹ ತಡೆಯೋದಿಲ್ಲ. ಖಂಡಿತ ಎಲ್ಲನೂ ಕಳ್ಕೊಂಡು, ಎಲ್ಲರನ್ನೂ ಕಳ್ಕೊಂಡು ಬೀದಿಗೆ ಬಂದು ನಿಂತು ಭಿಕ್ಷೆ ಬೇಡುವಂತಹ ಪರಿಸ್ಥಿತಿಗೆ ಬರ್ತೀರ. ಹುಷಾರಾಗಿರಿ. ರಾಯರು ಅಂತಂದರೆ ಹುಡುಗಾಟ ಅಲ್ಲ. ರಾಯರು ಅಂತಂದರೆ ಹುಡುಗಾಟ ಅಲ್ಲ. ನಿಮ್ಮ ಲೈಕು, ವ್ಯೂಸು, ಫಾಲೋವರ್ಸ್ಗೋಸ್ಕರ ದಯಮಾಡಿ ರಾಯರನ್ನು ಬಳಸ್ಕೊಳ್ಳುವಂತಹ ಕೆಲಸವನ್ನು ಮಾಡಬೇಡಿ. ಯೋಗ್ಯತೆ ಇತ್ತ ಅವ್ರ ಬಗ್ಗೆ ಏನಾದರೂ ತಿಳ್ಕೊಂಡಿದ್ದೀರಾ, 1-2 ಮಾತು ಹೇಳ್ಕೊಡುವಂತಹ ಕೆಲಸ ಮಾಡಿರಿ. ಇನ್ನೊಂದು, ನಾನು ದಯಮಾಡಿ ನಿಮ್ಮ ಹತ್ರ, ಜನಗಳ ಹತ್ರ ಏನು ಕೇಳ್ಕೊಳ್ಳೋದು ಅಂತಂದರೆ, ನೋಡಿ, ಯಾರ ಮನೆಯಲ್ಲಿ ಏನೇ ಪೂಜೆ ಮಾಡಿರೋಂತಹ ವಿಡಿಯೋಸನ್ನು ನಿಮಗೆ ಎಷ್ಟೇ ಅವ್ರು ತೋರಿಸಿದ್ರು, ನೀವು ಎಷ್ಟೇ ಆ ವಿಡಿಯೋಸನ್ನು ನೋಡಿದ್ರೂ ನಿಮ್ಗೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಅದನ್ನು ನೋಡೋದ್ರಿಂದ ನಿಮಗೇನಾದರೂ ಪುಣ್ಯ ಸಂಪಾದನೆ ಆಗುತ್ತಾ? ಖಂಡಿತ ಇಲ್ಲ. ಒಳ್ಳೆಯದಾಗುತ್ತಾ? ಇಲ್ಲ. ಏನು ಪಡ್ಕೊತೀರಾ? ಅಂತಹವರನ್ನು ಬೆಳೆಸ್ಲಿಕ್ಕೆ ಹೋಗಬೇಡಿ. ನೀವು ನಿಮ್ಮ ಮನೆಯಲ್ಲಿ ಏನೂ ಬರಲ್ವಾ, ಒಂದು ಫೋಟೋ ಇಟ್ಕೊಂಡು ಪ್ರತಿನಿತ್ಯ ಅವ್ರಿಗೆ 2 ದೀಪ ಹಚ್ಚಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಳ್ಳಿ. ಗುರುವಾರದೊತ್ತು ಸ್ವಲ್ಪ ಪೂಜೆ ಮಾಡಿ.
ರಾಯರಿಗೆ ಏಕಾದಶಿ ಉಪವಾಸ ಮಾಡಿ ನಿಮ್ಮನ್ನೇ ಬೆಳೆಸ್ತಾರೆ ರಾಯರು. ಅಂತಹದ್ರಲ್ಲಿ ಯಾರ್ದೋ ಮನೇಲಿ ಕೂತ್ಕೊಂಡು ನಾನು ಹಿಂಗೆ ಹೂ ಹಾಕ್ತೆ, ಹಂಗೆ ಪ್ರಸಾದ ಇಟ್ಟೆ, ನನಗೆ ಹಿಂಗೆ ಹೂ ಪ್ರಸಾದ ಆಯಿತು, ಏನಕ್ಕೆ? ಅವ್ರು ಹೇಳೋದ್ರಿಂದನೂ ನೀವು ಕೇಳೋದ್ರಿಂದನೂ ಏನೂ ಯೂಸ್ ಇಲ್ಲ. ತುಂಬ ಜನ ರಾಯರ ಹೆಸರು ಹೇಳ್ಕೊಂಡು ಆಡಬಾರ್ದು ಆಟ ಆಡಿದವ್ರು ಇವತ್ತು ಬದುಕೋದಕ್ಕೂ ಆಗಲ್ಲ, ಸಾಯೋದಕ್ಕೂ ಆಗಲ್ಲ, ಆ ರೀತಿ ಒದ್ದಾಡ್ತಿದ್ದಾರೆ. ನೀವು ದಯಮಾಡಿ ಅವರಲ್ಲಿ ಒಬ್ಬರಾಗಬೇಡಿ. ಭಕ್ತಿಯಿಂದ ಪೂಜಿಸುವಂತಹವರ ಪಾಲಿಗೆ ಅವರು ಕಲ್ಪವೃಕ್ಷ ಕಾಮಧೇನು. ಹಾಗೆ ಈ ರೀತಿ ದುರಾಚಾರದಿಂದ ವರ್ತಿಸ್ತಾರಲ್ವ ಅಂತಹವ್ರಿಗೆ ಅವರ ಕುಲವನ್ನೇ ನಾಶ ಮಾಡುವಂತಹ ದುಸ್ವಪ್ನವಾಗ್ತಾರೆ. ಖಂಡಿತ ನಿಮಗೆ ರಾಯರ ಇನ್ನೊಂದು ಮುಖ ಗೊತ್ತಿಲ್ಲ. ಅವರು ಎಷ್ಟು ಒಲಿದ್ರೆ ಒಳ್ಳೇದು ಮಾಡ್ತಾರೋ, ಒಂದು ಮನೇನ ತುಳಿಬೇಕು ಅಂತ ಹೇಳಿ ಏನಾದರೂ ಈ ರೀತಿ ಆಟ ಆಡೋವಂಥವ್ರ ಮನೆ ತುಳಿಬೇಕು ಅಂತಂದರೆ ಇನ್ನು ಎದ್ದೇಳೋಕ್ಕಾಗಲ್ಲ, ಆ ರೀತಿ ತುಳಿತಾರೆ. ಇದನ್ನು ನಾವು ಕಣ್ಣಲ್ಲಿ ನೋಡಿರೋದು ಸತ್ಯ. ಎಷ್ಟೋ ನಿದರ್ಶನಗಳಿದೆ, ಮುಂದೆ ಹೇಳ್ತೀನಿ. ರಾಯರ ಪೂಜೆ ವಿಚಾರದ ಬಗ್ಗೆನೇ ತಿಳಿಸುವಂತಹ ಸಾವಿರಾರು ಮಾಹಿತಿಗಳು ಇನ್ನೂ ಇರೋದರಿಂದ ರಾಯರ ಮಹಿಮೆಯ ಕುರಿತು ಎಷ್ಟೋ ವಿಚಾರಗಳು ನನ್ನ ಬಳಿ ಇದ್ರೂ ನಿಮಗೆ ತಿಳಿಸ್ಲಿಕ್ಕೆ ಆಗ್ತಿಲ್ಲ. ಮುಂದೆ ಎಲ್ಲವನ್ನು ಮಾತಾಡ್ತಾ ಹೋಗೋಣ. ದಯಮಾಡಿ ಇಂತಹವರ ವಿಚಾರದಲ್ಲಿ ಹುಷಾರಾಗಿರಿ. ಯಾರೋ ಈ ಹೂಪ್ರಸಾದ ಕೇಳಿ ಅಂತ ಹೇಳಿ ದಯಮಾಡಿ ಯಾರನ್ನೂ ಕೇಳಬೇಡಿ. ಇಂಥವ್ರನ್ನ ಬೆಳೆಸ್ಲಿಕ್ಕೂ ಸಹ ಹೋಗಬೇಡಿ. ಇತ್ತೀಚೆಗೆ ಬಹಳ ಆಗೋಗ್ತಿದೆ ಇದು, ಹೀಗಾಗಿ ಮಾತಾಡಲೇಬೇಕಾದಂತಹ ಅನಿವಾರ್ಯತೆ ಇತ್ತು. ನೀವು ಸಹ ನಿಮಗೆ ಗೊತ್ತಿರುವಂತಹವರಿಗೆ ದಯಮಾಡಿ ತಿಳಿಸಿ ಇಂತಹ ಮೋಸಗಳನ್ನ. ಹುಷಾರಾಗಿರ್ಲಿಕ್ಕೆ ಹೇಳಿ. ಎಲ್ರಿಗೂ ಸಹ ರಾಯರು ಒಳ್ಳೇದು ಮಾಡಲಿ. ನಮಸ್ಕಾರ.